ಮಸ್ತ್ ಅದಾವಲ್ರಿ. ಸೊ ಬ್ಲೌಸ್ ಕಂಪ್ಲೀಟ್ ಆಗಿ ಫ್ರೆಂಡ್ಸ್ ಈ ಥರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಹೋಮ್ವರ್ಕ್ ಜಾಸ್ತಿ ಆತಂತ ಹೇಳಿ ನೈಟು ಸ್ವಲ್ಪ ಬೆಳಗ್ಗೆ ಬರ್ತೀನಿ ಅಂತೇಳಿ ಸ್ವಲ್ಪ ಬಿಟ್ಟಿದ್ದು. ಸೊ ಅದಕ್ಕೆ ಬಿಸಿ ಕುಂದಿರ್ತಾನೆ ಫ್ರೆಂಡ್ಸ್ ಬೆಳಗ್ಗೆನ. ಬರೀ ಏನೇನು ಹೇಳ್ತಾಳೆ ನೋಡೋಣ. 18 ಅನ್ಬೇಕು. ಒಂದೇದು ನಾನ ತಗೊಂಡಿನಿ, ಕೊಡ್ತೀನಿ ನಾನು ಹಿಂಗೆ. ಜಾನು ಒಂದು ಪರ್ಸ್, ಒಂದು ಪಿಗ್ಗಿ ಬ್ಯಾಂಕ್ ಥರ ಒಂದು ಪರ್ಸ್ ಕೊಡ್ಸಿನಿ. ಅದ್ರೊಳಗೆ ಅಮೌಂಟ್ ಸೇವ್ ಮಾಡಿ ಇಟ್ಕೊಂಡಿದ್ಲು. ಅವೆಲ್ಲ ಕಳೆದೋಗ್ಬಿಟ್ಟವು ಅಂತ ಹೇಳತ್ತಾಳ ಬಂದು. ಯಾರು ತಗೊಂಡ್ರಂದ್ರೆ ನಾನು ಕಸ್ಟಮರ್ ಬಂದಾಗ ಅವ್ರಿಗೆ ಚೇಂಜ್ ಇಲ್ಲ ಕೊಟ್ಬಿಟ್ಟಿನಿ. ಈಗ 200 ರೂಪೀಸ್ ಕೊಡ್ಬೇಕಂತಕ್ಕೀಗ ಕೊಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಫಸ್ಟ್ ಪಡ್ಡು ಯಾರು ತಿಂತೀರಿ? ವಾವ್, ಎಷ್ಟು ನೀಟಾಗಿ ಬರ್ತಾವೆ ನೋಡಿ. ಸೊ ಅವರಿಗೆಲ್ಲ ಟಿಫನ್ ಹಾಕ್ಕೊಟ್ಟು ನನ್ನ ಫ್ರೆಂಡ್ ಒಂದು ಪಲಾವ್ ಹಾಕಿ ಕೊಟ್ಟಿದ್ರು. ಈ ಬಾಕ್ಸ್, ಆ ಬಾಕ್ಸಿಗೆ ಒಂದಿಷ್ಟು ಮಾಡಿ ಹಾಕಿ ಇವ್ರಿಗೊಂದು ಸ್ವಲ್ಪ ಮಾಡಿಕೊಟ್ಟು ಆಮೇಲೆ ನಾನು ತಿನ್ಬೇಕು ಫ್ರೆಂಡ್ಸ್. ಇನ್ನೂ ಸಣ್ಣ ಸಣ್ಣದು ಮಾಡ್ಬೇಕು. ಎಣ್ಣೆ ಕರೆದವ್ರು ಗೊತ್ತೇ, ಬಟ್ ಎಣ್ಣೆ ಭಾಳ ಬೇಕಾಗ್ತೈತೆ ಅಷ್ಟೆ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಫ್ರೆಂಡ್ಸ್. ಕರೆಂಟೇ ಇಲ್ಲ, ಸ್ವಲ್ಪ ಮಳೆ ಬಂದರೂ ಕರೆಂಟ್ ತೆಗೆದು ಬಿಡ್ತಾರೆ ಈಗ. ಸೊ ವಿಡಿಯೋನ ಲೇಟಾಗಿ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತು ಏನೇನು ಆಗ್ತೈತಿ ನೋಡೋಣ. ಈಗ ಬಂದವು ಕರೆಂಟ್. ನೆನ್ನೆ ಕಟ್ ಮಾಡಿದ ಬ್ಲೌಸ್ನ ಸ್ಟಿಚ್ ಮಾಡೋಣ ಫ್ರೆಂಡ್ಸ್. ಇನ್ನೂ 1 ಅವರ್ ಟೈಮ್ ಐತಿ ಊಟ ಟೈಮ್ ಆಗೋ ಮಟ್ಟ ಫ್ರೀ ಅದ್ದೀನಿ. ಸೊ ಸ್ಟಿಚ್ ಮಾಡೋಣ. ಯಾವ್ಯಾವ ಥರ ಸ್ಟಿಚ್ ಮಾಡಬೇಕಾಗ್ತದೆ ನೋಡೋಣ. ಸಿಂಪಲ್ ಬ್ಲೌಸ್ ಫ್ರೆಂಡ್ಸ್ ಇದು ಒಂದು. ಆ್ಯಕ್ಚುಲಿ ಇದು ಟೆಸ್ಟಿಗೆ ಕೊಟ್ಟಿರೋಂಥ ಬ್ಲೌಸು, ತೋರಿಸ್ತೀನಿ ನಿಮಗೆ. ಎತ್ತು ಎತ್ತು ಗಟ್ಟಿಗೆ ಹಿಡ್ಕೊ. ಮಸ್ತ್ ಅದಾವಲ್ರಿ. ಇದೇನಿ ಸ್ವಿಮ್ಮಿಂಗ್ ಪೂಲ್ ಆಗಿತ್ತಲ್ಲ, ಹಾಸಿಗೆ ನೆನಾಕ್ಬಿಡ್ಲಿ ಹಂಗಂದ್ರ ಮಸ್ತ್ ಅದಾವ. ಬುಟ್ಟಿ ಕಾಲು ಕೊಡ್ತೀವಿ ಚಿಟ್ಟು ನೋಡಿ ನೀನು ಸ್ವಿಮ್ಮಿಂಗ್ ಪೂಲ್ ಹತ್ತದ. ಹಾಕದ್ರ ದೊಡ್ಡ ಬುಟ್ಟಿನ ಐತಿದ್ದಿಲ್ಲ ಫ್ರೆಂಡ್ಸ್. ಇದು ಸಣ್ಣ ಸಣ್ಣ ಇವು ಆಗಿ ಡ್ರಮ್ಮಿನ ಕ್ವಾಲಿಟಿ ಅದಾವು. ಮಸ್ತಾಗೈತಿ. ಸೊ ವಿಡಿಯೋ ಒಳಗೆ ಸಣ್ಣದು ಕಾಣಿಸ್ತದೆ ಫ್ರೆಂಡ್ಸ್. ಇದು ಬುಟ್ಟಿ ಸಖತ್ ದೊಡ್ಡದೈತಿ. ನನಗಂತೂ ಸಖತ್ ಖುಷಿ ಆಯ್ತು. ಹಾಸಿಗೆ ಹೋಗ್ಯಾಕೆ ಇದು ಮಾಡುವಾಗ ಪದೇ ಪದೇ ಅವ್ರಿಗೆ ಕೇಳೋದಾಗಿತ್ತು. ಖುಷಿ ಆಯ್ತು, ಸರ್ಪ್ರೈಸ್ ಅನ್ನಿಸ್ತತಿ. ಏನಾದರೂ ಗೊತ್ತಿಲ್ಲದೆ ಮನೆಗೆ ಏನಾರು ತಂದ್ರೆ ಖುಷಿ ಅನ್ಸುತ್ತೆ ಫ್ರೆಂಡ್ಸ್. ನನಗೆ ತರಬೇಕಂತೇನಿಲ್ಲ, ಮನೆಗೆ ಅಂಥೇಳಿ ಜವಾಬ್ದಾರಿಯಿಂದ ತಂದ್ರೂ ಖುಷಿನ ಆಗ್ತತಿ. ನಮ್ದು ಬ್ಲಾಗ್ ನೋಡ್ಕೊತ ಕೆಲಸ ಮಾಡಕತ್ತಿದ್ವಿ. ಚಿಟ್ಟು ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡ್ಯಾಳ. ತಾನು ಮಾಡೋ ಹುಚ್ಚಾಟ್ಗಳನ್ನೆಲ್ಲ ನೆನ್ನೆ ಮಾಡಿದ್ದನ್ನು ಇವತ್ತು ರಿಮೈಂಡ್ ಮಾಡ್ದಂಗೆ ಆಗ್ತೈತೆ ಆಕೆಗೆ. ಸೊ ಬ್ಲಾಗ್ ಹಚ್ಚಿಕೊಟ್ರೆ ನೋಡ್ಕೊಂತ ಕೂತ್ಕೊಂಡಿರ್ತಾಳೆ. ಸೊ ಇವತ್ತು ಈ ಬ್ಲೌಸ್ನ ಕಟ್ ಮಾಡೀನಿ, ಸ್ಟಿಚ್ ಮಾಡ್ಬೇಕು ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಇವರು ರೆಗ್ಯುಲರಾಗಿ ನನ್ನ ಹತ್ರನೇ ಹಾಕ್ತಾರೆ. ಫಸ್ಟ್ ಟೈಮ್ ಇವರು ದೊಡ್ಡ ಸ್ಲೀವ್ ಇಟ್ಕೊಳ್ಳೋದ್ರಿಂದ ಇದನ್ನು ಟೆಸ್ಟಿಗೆ ಅಂತ ಕೊಟ್ಟಿರೋದು. ಇನ್ನೊಂದು ಬ್ಲೌಸ್ ಐತಿ, ಅದು ಒಳ್ಳೆ ಸ್ಯಾರಿದಂತ, ಅದನ್ನು ನೀಟಾಗಿ ಸ್ಟಿಚ್ ಮಾಡಿ ಕೊಡಿರಂತ. ನನಗೆ ಗೊತ್ತಾಗಲ್ಲ ಯಾವ ಥರ ಆಗ್ತೈತೆ ಅಂತೇಳಿ ಅಂದು ಎಲ್ಲನೂ ಶಾರ್ಟ್ ಸ್ಲೀವ್ ಹಾಕ್ಕೊಂಡಾರಂತ ಫ್ರೆಂಡ್ಸ್. ಇವರು ಫಸ್ಟ್ ಟೈಮ್ ಲಾಂಗ್ ಸ್ಲೀವ್ ಇದು ಮಾಡತ್ತಾರಂತ. ಹೈಟಾಗಿ ಇದ್ದವರಿಗೆ ಲಾಂಗ್ ಸ್ಲೀವ್ ಚೆಂದ ಕಾಣಿಸ್ತವೆ, ಆಮೇಲೆ ಮೀಡಿಯಮ್ ಇದ್ರೂ ಚೆಂದ ಕಾಣಿಸ್ತವೆ. ಗಿಡ್ಡಿದ್ದವರಿಗೆ ಆಲ್ಮೋಸ್ಟ್ ಸಣ್ಣ ಸ್ಲೀವ್ ಚೆಂದ ಅನ್ನಿಸ್ತವೆ ಫ್ರೆಂಡ್ಸ್. ನಿಮ್ಗೆ ಹೆಂಗೆ ಅನಿಸ್ತತಿ? ನನಗೆ ಮಾತ್ರ ಹಿಂಗೆ ಸಜೆಸ್ಟ್ ಮಾಡ್ತಾ ಇರ್ತೀನಿ ನಾನು. ಯಾರು ಬಂದ್ರಂದ್ರೆ ಕಸ್ಟಮರ್ ಬಂದಿರ್ತಾರಲ್ಲ, ಈ ಥರ ಹಾಕೊಂಡ್ರೆ ಚಲೋ ಕಾಣಿಸ್ತದೆ ಅಂತೇಳಿ. ಬರ್ರಿ ಇದನ್ನು ಸ್ಟಿಚ್ ಮಾಡಿ ಮುಗಿಸೋಣ ಇವತ್ತು. ಸೊ ಕೇಳ್ತಾ ಇರ್ತೀರಿ ನಮ್ಗೆ ಕಟಿಂಗ್ ವಿಡಿಯೋ ಹಾಕ್ರಿ, ಸ್ಟಿಚಿಂಗ್ ವಿಡಿಯೋ ಹಾಕ್ರಿ ಅಂತೇಳಿ ಅಂದ್ಕೊಂಡು
ಫ್ರೆಂಡ್ಸ್ ನಾನು ಈಗೇನು ಸ್ಟಿಚ್ ಮಾಡಕತ್ತೀನಲ್ಲ ಎಲ್ಲನೂ ನಾನು ವಿಡಿಯೋ ಮಾಡಿ ಹಾಕ್ತಾನೆ ಇದ್ದೀನಿ. ಯಾವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಆವಾಗಿಂದನೂ ನಾನು ಸ್ಪೆಷಲಾಗಿ ನಂದು ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕಂತೇಳಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಬಟ್ ಡೈಲಿ ಬ್ಲೌಸ್ ಸ್ಟಿಚ್ ಮಾಡಿ ಹಾಕೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ನಿಗೆ ನಾನು ಡೈಲಿ ವ್ಲಾಗು ನಮ್ಮ ಪರ್ಸ್ನಲ್ ಲೈಫ್ದು ಮಕ್ಕಳದು ಈ ಥರ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಯಾಕಂದರೆ ಯೂಟ್ಯೂಬ್ನಾಗ ಡೈಲಿ ಒಂದು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಡೈಲಿ ಒಂದು ವಿಡಿಯೋ ಹಾಕಲೇಬೇಕು. ವಿಡಿಯೋ ಹಾಕಲಿಲ್ಲ ಅಂದರೆ ನಮ್ಮದು ವಾಚ್ ಟೈಮ್ ಏನಿರುತ್ತಲ್ಲ ಮೈನಸ್ ಆಗ್ತಾ ಹೋಗ್ತೈತಿ, ಅದು ಚಾನಲ್ಗೆ ಎಫೆಕ್ಟ್ ಆಗ್ತೈತಿ. ಸೊ ಆ ರೀಸನ್ಗೆ ನಾನು ಎಲ್ಲ ಥರದ ಪ್ಯಾಟರ್ನ್ ಆಗಲಿ ಆಮೇಲೆ ಸ್ಟಿಚ್ ಮಾಡಿರೋದಾಗಲಿ ಹಾಕಿರ್ತೀನಿ. ನಿಮಗೆ ಯಾವ ಬ್ಲೌಸ್ದು ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಬೇಕು ಅಂತ ಅಂತೀರಿ, ನಾನು ಎಷ್ಟರ ಮಟ್ಟಿಗೆ ಮಾಡ್ತೀನಿ ನನಗೆ ತಿಳಿದಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನ್ನಿಂದ ಹೆಲ್ಪ್ ಆಗೋದಾದರೆ ನಾನು ನಿಮ್ಗಿಂತ ನನಗೆ ಖುಷಿ ಹೆಚ್ಚಿಗೆ ಆಗ್ತೈತಿ. ಸೊ ನಾನು ನಿಮಗೆ ಯಾವ್ದು ಬೇಕಲ್ಲ ಬ್ಲೌಸು ಅದನ್ನು ನೀಟಾಗಿ ನೀವು ಹೇಳಿ ಇದು ಮಾಡಿರಿ, ಬರೀ ಕಟ್ಟಿಂಗ್ ವಿಡಿಯೋ ಹಾಕ್ರಿ ಸ್ಟಿಚಿಂಗ್ ವಿಡಿಯೋ ಹಾಕ್ರಿ ಅಂತ ಹೇಳಿದ್ರಿ ಅಂದರೆ ನಾನು ಆಲ್ಮೋಸ್ಟ್ ಎಲ್ಲನೂ ಹಾಕಿನಿ, ಅವ್ನು ಚೆಕ್ ಮಾಡಿರಿ. ಪರ್ಟಿಕ್ಯುಲರ್ ಇದೇ ಬೇಕು, ಇದೇ ಥರ ಈ ಪ್ಯಾಟರ್ನ್ ಹೆಂಗೆ ಮಾಡಿರಿ, ಆಮೇಲೆ ಈ ಡಿಸೈನ್ ಯಾವ ಥರ ಬರುತ್ತೆ, ಇದ್ರದ್ದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಅದ್ರದ್ದು ಮಾಡ್ಬೋದು. ನಾನು ಬರೀ ಎಲ್ಲರೂ ಕಮೆಂಟ್ ಹಾಕ್ತೀರಿ, ಆಮೇಲೆ ಮೆಸೇಜ್ ಮಾಡ್ತೀರಿ ಕಟ್ಟಿಂಗ್ ವಿಡಿಯೋ ಹಾಕ್ರಿ ಸ್ಟಿಚಿಂಗ್ ವಿಡಿಯೋ ಹಾಕ್ರಿ ಅಂತ. ನನಗೆ ಅರ್ಥನೇ ಆಗಲ್ಲ ಯಾವ್ದು ಹಾಕಬೇಕು. ಎಲ್ಲನೂ ಆಲ್ಮೋಸ್ಟ್ ನಾನು ಹಾಕೀನಿ, ನಾನು ಯಾವ್ದು ಸ್ಟಿಚ್ ಮಾಡಿನಲ್ಲ ಅದನ್ನು. ಪರ್ಟಿಕ್ಯುಲರಾಗಿ ನೀವು ಇದೇ ಬ್ಲೌಸು ಇದೇ ಡಿಸೈನ್ ಬೇಕು, ಈ ಥರ ಪ್ಯಾಟರ್ನ್ ಅಂತ ನೀವು ಮೆನ್ಷನ್ ಮಾಡಿದ್ರಿ ಅಂದರೆ ಆ ಪ್ಯಾಟರ್ನ್ ಏನಾದರೂ ನನಗೆ ಸ್ಟಿಚಿಂಗಿಗೆ ಬಂದಾಗ ಶೋರ್ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಖುಷಿ ಆಗ್ತದೆ ಫ್ರೆಂಡ್ಸ್ ನಿಮ್ಮೆಲ್ಲ ಪಾಸಿಟಿವ್ ಕಮೆಂಟ್ಸ್ ನೋಡಿ. ಆಲ್ಮೋಸ್ಟ್ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಯ್ಯೋ ವಿಡಿಯೋ ಮಾಡ್ತಾಳೆ ಅಂತ ಅಂತಾನೆ ಇರ್ತಾರೆ. ಬಟ್ ನೀವು ಎಲ್ಲರೂ ಸಪೋರ್ಟ್ ಮಾಡಕತ್ತೀರಲ್ಲ, ಸೊ ಅದು ನನಗೆ ಖುಷಿ ಆಗ್ತೈತಿ. ಯಾಕಂದ್ರೆ ವಿಡಿಯೋ ಮಾಡೋದು ಒಂದು ದೊಡ್ಡ ಅಫೆನ್ಸ್ ಅಂತ ಅಂದ್ಕೊಂಡ್ಬಿಟ್ಟಾರೆ ಫ್ರೆಂಡ್ಸ್ ಕೆಲವು ಜನ. ಯಾಕಂದರೆ ನಾವೇನು ನಮ್ಮ ಲೈಫ್ನಾಗ ಏನು ನಡೀತೈತೆ ಅದನ್ನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಅಂದರೆ ಅದು ಒಂಥರ ಧೈರ್ಯನ ಅನ್ಬೇಕು. ಯಾಕಂದ್ರೆ ಇಫ್ ಏನಾದರೂ ಅವರು ವಿಡಿಯೋ ಮಾಡಿ ಹಾಕೋದಾಗಿದ್ರೆ ಮೆಟ್ಲೆ ಹೊಡೆಸ್ಕೊಂಡ್ಬಿಡ್ತಿದ್ರು ಫ್ರೆಂಡ್ಸ್. ಆ ಥರ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಹೆಂಗೆ ವಿಡಿಯೋ ಮಾಡೋಕ್ಕಾಗ್ತದೆ ಹೇಳ್ರಿ. ಆಲ್ಮೋಸ್ಟ್ ಈಗ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀರಿ, ಎಲ್ಲರೂ ಸ್ಟೇಟಸ್ ಹಾಕ್ತೀರಿ, ಎಲ್ಲರೂ ಮುದುಕ್ಯಾರಿಂದ ಹಿಡಿದು ಎಲ್ಲರೂ. ಇನ್ನು ಯಂಗ್ಸ್ ಏನಾದರೂ ಸ್ವಲ್ಪ ಮಿಸ್ ಮಾಡ್ಬೋದು. ಬಟ್ ಈಗ ಏಜ್ಡ್ ಆದವರು ನಮ್ಗಿಂತ ದೊಡ್ಡವರು ಎಲ್ಲರೂ ಹಾಕ್ತಾನೆ ಇರ್ತಾರೆ. ಅದರೊಳಗಿನ ದೊಡ್ಡ ಅಫೆನ್ಸ್ ಏನಲ್ಲ. ಈಗ ನಮ್ಮದು ಏನಂತಾರ ರೀಲ್ಸು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದೇ ನಡೆದ್ಬಿಟ್ಟಿರ್ತೈತಿ. ಆಲ್ಮೋಸ್ಟ್ ಎಲ್ಲರೂ ಹಾಕ್ತಿರ್ತಾರೆ. ಅವ್ರವ್ರ ಟ್ಯಾಲೆಂಟ್ ತೋರ್ಸೋಕೆ ಅವ್ರವ್ರ ಜೀವನ ಹೆಂಗೆ ನಡೀತೈತಿ ಹಂಗೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇಂಥವ್ರಿಗೆ ನಾವೇನು ಹೇಳಕ್ಕೆ ಬರೋಂಗಿಲ್ಲ. ಬಟ್ ನೀವು ಇದೆಲ್ಲದರ ನಡುವೆನೂ ಅಕ್ಕ ವಿಡಿಯೋ ಹಾಕ್ರಿ, ಯಾಕೆ ವಿಡಿಯೋ ಹಾಕಿಲ್ಲ ಆ ವಿಡಿಯೋ ಹಾಕ್ರಿ, ಈ ವಿಡಿಯೋ ಹಾಕ್ರಿ, ಮಾನ್ಯ ಸೂಪರ್, ಆಮೇಲೆ ಚಿಟ್ಟು ಸೂಪರ್, ನೀವು ಮಾತಾಡೋದು ಇದು ಇಷ್ಟ ಆಗ್ತೈತಿ, ಆಮೇಲೆ ನೀವು ಡಿಸೈನ್ ಮಾಡಿರೋದು ಮಸ್ತ್ ಆಗೈತೆ ಅಂತ ಹಿಂಗೆಲ್ಲ ಪಾಸಿಟಿವ್ ಕಮೆಂಟ್ಸ್ ಆಗ್ತಿರಲ್ಲ, ಸಕ್ಕದಂದ್ರೆ ಸಕ್ಕತ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ನಾನು ಹೌದು ಅನ್ಸ್ಕೋಬೇಕು, ಆಮೇಲೆ ನೇಮ್ ಮಾಡಬೇಕು ಫೇಮ್ ಮಾಡ್ಬೇಕಂತ ಏನು ಇದು ಮಾಡಿಲ್ಲ, ಆ ವಿಡಿಯೋ ಹಾಕಾಕತ್ತಿಲ್ಲ. ನಾನು ಸ್ಟಾರ್ಟ್ ಮಾಡಿರೋದು ನನ್ನ ಬಿಸ್ನೆಸ್ ಸ್ಟಾಪ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು. ಯಾಕಂದರೆ ನಾನು ಭಾಳ ಲೋ ಲೆವೆಲ್ ಇದ್ದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸ್ಟಿಚ್ ಮಾಡಬೇಕು ಇನ್ಮೇಲೆ ನಾನು, ಆಮೇಲೆ ಎಂಬ್ರಾಯ್ಡ್ರಿ ಮಾಡಬೇಕು ಅಂಥೇಳಿ ಅಂದ್ಕೊಂಡು. ನನಗೆ ನಿಜವಾಗ್ಲೂ ಯಾರಾದ್ರ ಹತ್ರ ಕೈ ಚಾಚಿ ಕೇಳುವಂಥ ಕೆಟ್ಟ ಪರಿಸ್ಥಿತಿ ಬಂದರೆ ಸಾಯೋದ ಮೇಲೆ ಫ್ರೆಂಡ್ಸ್ ನನಗಂತೂ ಕೈ ಚಾಚಕ್ಕೆ ಆಗೋದೇ ಇಲ್ಲ. ನನ್ನ ಬಿಸ್ನೆಸ್ ಗ್ರೋ ಆಗೋಕ್ಕೆ ಇದು ಒಂದು ಬೆಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ನನಗೆ ಸಖತ್ ಅಂದ್ರೆ ಸಖತ್ ಹೆಮ್ಮೆ ಐತಿ. ನಾನು ಎಲ್ಲಿ ಬೇಕಾದರೂ ನಿಂತು ಹೇಳ್ತೀನಿ, ಪ್ರತಿ ವಿಡಿಯೋ ಮಾಡಬೇಕು. ಎಷ್ಟು ಕೆಲಸ ಇರುತ್ತೋ ಗೊತ್ತಾ ಫ್ರೆಂಡ್ಸ್. ನನಗೆ ಒಂದು ದಿನ ವಿಡಿಯೋ ಹಾಕಲಿಲ್ಲ ಅಂದ್ರೆ ನನಗೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾನೆ ಇರ್ತೈತಿ. ರೀಸನ್ ಏನಂದ್ರೆ ನನ್ನ ಚಾನಲಿಗೆ ಎಫೆಕ್ಟ್ ಆಗ್ತೈತಿ. ಡೈಲಿ ವಿಡಿಯೋ ಹಾಕಲೇಬೇಕು. ನಾನು ಈ ಪ್ರೊಫೆಷನ್ ಸ್ಟಾರ್ಟ್ ಮಾಡಬೇಕಂದ್ರೆ 20 ಸಲ ಯೋಚನೆ ಮಾಡೀನಿ, ಮಾಡಲಾ ಬೇಡ ಅಂತೇಳಿ ಅಂದ್ಕೊಂಡು. 1.5-2 ವರ್ಷ ಆಯ್ತು ಫ್ರೆಂಡ್ಸ್ ನಾನು ವಿಡಿಯೋ ಹಾಕಕತ್ತು. ಸಡನ್ನಾಗಿ ಯಾರಿಗೂ ಸಕ್ಸಸ್ ಸಿಗೋಂಗಿಲ್ಲ. ಆಲ್ಮೋಸ್ಟ್ ನನಗೆ 1000 ಸಬ್ಸ್ಕ್ರೈಬರ್ ಎಷ್ಟು ಬೇಗ ಅಂದರೆ ನಾನು ಒಂದು ವಿಡಿಯೋ ಹಾಕಿದ್ನಂದ್ರೆ 3-4 ಜನ ಸಬ್ಸ್ಕ್ರೈಬ್ ಮಾಡ್ತಾನೆ ಇದ್ದರು. ಆಲ್ಮೋಸ್ಟ್ ನನ್ನ ಇದಕ್ಕೆ ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿಸ್ಕೊಳಕ್ಕೆ ಬಂದಿರ್ತಾರಲ್ಲ, ಸೊ ಅವ್ರಿಗೂ ನಾನು ಮೆನ್ಷನ್ ಮಾಡಿರ್ತೀನಿ ಈ ಥರ ಯೂಟ್ಯೂಬ್ ಚಾನಲ್ ಐತಿ, ಅದರೊಳಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ ಅಂಥೇಳಿ. ಅವ್ರೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂದ್ರೆ ಅಷ್ಟೇ ಮಾಡಿರ್ತೀನಿ. ನಾವು ಆ ಥರ ಸಬ್ಸ್ಕ್ರೈಬ್ ಮಾಡಿಸೋದ್ರಿಂದ ಮನೆಗೆ ಹೋಗಿ ಅವರು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಹಾಗಾಗಿ ಆ ರೀಸನಿಗೆ ನಾನು ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಅಂದ್ಕೊಂಡು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋ ನೋಡಕತ್ತೀರಿ, ಸಪೋರ್ಟ್ ಮಾಡಕತ್ತೀರಿ, ನಿಮಗೆಲ್ಲ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಉಪಯೋಗನೇ ಇಲ್ಲ. ಇದೊಂದು ಮಂತು ಮಾತು ಕೊಡ್ತೀನಿ ಫ್ರೆಂಡ್ಸ್, ನಂದು ಏನಾದ್ರು ಚಾನಲ್ ಮಾನಿಟೈಸ್ ಆತಂದ್ರೆ ಪ್ರತಿ ಮಂತೂ ಸಬ್ಸ್ಕ್ರೈಬರ್ಸ್ಗೆ ಏನಾರ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನೆ ಇರ್ತೀನಿ. ಆ ಮಾತಂತೂ ನಿಜ. ಆಲ್ಮೋಸ್ಟ್ ನಂದು ಇದನ್ನು ಮಾನಿಟೈಸ್ ಆಗಿ ಬಂದೈತೆ ಫ್ರೆಂಡ್ಸ್. 1000 ಸಬ್ಸ್ಕ್ರೈಬರ್, 1000 ಮೇಲೆ ಸಬ್ಸ್ಕ್ರೈಬರ್ ಆಗ್ಯಾರ. ವಾಚ್ ಟೈಮ್ ಒಂದು
ಸ್ವಲ್ಪ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕತ್ತಿಲ್ಲ. ಅದೊಂದು ರೀಸನಿಗೆ ನಂದು ಇನ್ನೂ ಮಾನಿಟೈಸ್ ಆಗಿಲ್ಲ. ಅದು ಒಂದಾಗಲಿ. ಐ ಹೋಪ್ ನಿಮ್ಗೆಲ್ಲನೂ ಖುಷಿ ಆಗ್ತೈತಿ. ನಿಮ್ಗಿಂತ ಹೆಚ್ಚಿಗೆ ನನಗೆ ಸಖತ್ ಖುಷಿ ಆಗೈತಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಆಮೇಲೆ ಯಾರಾದರೂ ಎಂಬ್ರಾಯ್ಡ್ರಿ ಆಮೇಲೆ ಸ್ಟಿಚಿಂಗ್ದು ಈ ಥರ ಡೈಲಿ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀರಲ್ಲ, ನನ್ನ ವ್ಲಾಗ್ ನೋಡೋದ್ರಿಂದ ನಿಮ್ಗೆ ಎಲ್ಲನೂ ಯೂಸ್ಫುಲ್ ಆಗ್ತಿರ್ತೈತಿ. ನಾನು ಆಲ್ಮೋಸ್ಟ್ ಎಲ್ಲನೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಇದರಿಂದ ನನಗೂ ಹೆಲ್ಪ್ ಆಗ್ತೈತಿ. ಸೊ ಆಲ್ಮೋಸ್ಟ್ ಬ್ಲೌಸ್ ಕಂಪ್ಲೀಟ್ ಆಗಿ ಬಂತು. ಬೇರೆ ಬೇರೆ ಪ್ಯಾಟರ್ನಿಗೆ ಬೇರೆ ಬೇರೆ ಥರದ ಮೆಥಡ್ ಇರ್ತಾವೆ ಸ್ಟಿಚ್ ಮಾಡೋಕೆ. ಸೊ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚ್ ಮಾಡ್ತಾ ಇರ್ತೀನಿ. ಕೆಲವೊಮ್ಮೆ ಕೆಳಗಡೆ ಏನು ಕಟ್ ಮಾಡ್ತಾ ನಾನು ಆಲ್ಮೋಸ್ಟ್ ಎಲ್ಲನೂ ಕೆಳಗನೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾವೇನು ಕಟ್ಟಿಂಗಿಗೆ ಕೂತ್ಕೊಂಡಿರ್ತೀವಲ್ಲ ಆವಾಗನ ಆಲ್ಮೋಸ್ಟ್ ನೀವು ಕಟ್ಟಿಂಗ್ದು ಪಾರ್ಟ್ ಎಲ್ಲ ಮುಗಿಸ್ಕೊಂಡು ಬಿಡ್ರಿ. ಕೆಲವ್ರು ಏನು ಮಾಡ್ತಾರಂದ್ರೆ ಮೇನು ಫ್ರಂಟು ಬ್ಯಾಕೆಲ್ಲ ಇದು ಮಾಡಿಕೊಂಡು ಕಾಜು ಪಟ್ಟಿ ಅದು ಇದು ಎಲ್ಲನೂ ಮಷಿನ್ ಮೇಲೆ ಕೂತ್ಕೊಂಡಾಗ ಇದು ಮಾಡ್ತಿರ್ತೀರಿ. ಹಾಗಾದ್ರೆ ನಿಮ್ಗೆ ಮೆಜರ್ಮೆಂಟ್ ಸಿಗೋದೇ ಇಲ್ಲ. ಪರ್ಫೆಕ್ಟ್ ಅಳತಿ ಆರಾಮಾಗಿ ಕೆಳಗೆ ಕೂತ್ಕೊಂಡು ಏನೇನು ಐತಲ್ಲ ಮೆಜರ್ಮೆಂಟು ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಬೇಕು ಸ್ಟಿಚ್ ಮಾಡೋಕೆ. ಸ್ಟಿಚ್ ಮಾಡುವಾಗ ನಮ್ಗೆ ಯಾವುದು ಕಟ್ಟಿಂಗ್ ಪಾರ್ಟಿಗೆ ಹೋಗೋದು ಮತ್ತು ಕಟ್ ಮಾಡ್ಕೊಳ್ಳೋದು ಬರೋದು ಈ ಥರ ಎಲ್ಲ ಮಾಡಿದ್ರಿ ಅಂದರೆ ನಿಮ್ಗೆ ವೇರಿಯೇಷನ್ ಆಗ್ತಾನೆ ಇರ್ತೈತಿ ಬ್ಲೌಸ್ ಒಳಗೆ. ಸೊ ನಾನು ಯಾವ ಥರ ನಿಮ್ಗೆ ನನಗೆ ಸ್ಟಿಚ್ ಮಾಡಿ ಕೊಡ್ತಾ ಇರ್ತೀನಿ, ಅದನ್ನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಆಮೇಲೆ ಒಂದೇನಂದ್ರೆ ಟೈಲ್ರಿಂಗ್ದು ಮಾಡಬೇಕಂದ್ರೆ ಟೈಲ್ರಿಂಗ್ದಿಗೆ ನೀವು ಕಲಿಬೇಕು ಅಂತಂದ್ರೆ ಒಬ್ಬರನ್ನ ಫಾಲೋ ಮಾಡ್ಬೇಕು ಫ್ರೆಂಡ್ಸ್. ನನ್ನ ಫಾಲೋ ಮಾಡಿರಿ ಅಂತಲ್ಲ, ನಿಮ್ಗೆ ಭಾಳ ಜನ ಇರ್ತಾರೆ ಯೂಟ್ಯೂಬ್ ಒಳಗೆ. ಚೆಕ್ ಮಾಡಿರಿ ಯಾರಿಂದ ಹೆಚ್ಚು ಇನ್ಫಾರ್ಮೇಷನ್ ಸಿಗ್ತಿರ್ತೈತಲ್ಲ ಟೈಲ್ರಿಂಗ್ ವಿಷಯದಾಗ ಮಾತ್ರ. ವ್ಲಾಗ್ ಮಾತ್ರ ನನ್ವ ನೋಡ್ರಿ. ಟೈಲ್ರಿಂಗ್ ವಿಷಯ ಒಳಗೆ ಒಬ್ಬರನ್ನ ಫಾಲೋ ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ಮೆಥಡ್ ಕಟ್ ಮಾಡೋದ್ರಿಂದ ಅವ್ರ ಹತ್ರ ಒಂದು ಪಾಯಿಂಟ್ ಇವ್ರ ಹತ್ರ ಒಂದು ಪಾಯಿಂಟ್ ಎಲ್ಲ ತೊಗೊಂಡು ನೀವು ಸ್ಟಿಚಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅವರು ಯಾವುದಕ್ಕೆ ಮೈನಸ್ ಮಾಡ್ಕೊಂಡಿರ್ತಾರೋ ಯಾವುದಕ್ಕೆ ಪ್ಲಸ್ ಮಾಡ್ಕೊಂಡಿರ್ತಾರೋ ನಿಮ್ಗೆ ಐಡಿಯಾ ಇರೋಂಗಿಲ್ಲ. ಸೊ ಅವಾಗ ನಿಮ್ಮದು ಬ್ಲೌಸ್ 100% ಹದಗೆಡ್ತೈತಿ. ನಾನು ಆಲ್ಮೋಸ್ಟ್ ಭಾಳ ಜನಕ್ಕೆ ಹೇಳೀನಿ. ಇಲ್ಲಿ ಆಫ್ಲೈನ್ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾಗ ಹೇಳೀನಿ. ನಾನು ಒಬ್ರಿಗೇನೆ ಫಾಲೋ ಮಾಡಬೇಕು ಟೈಲ್ರಿಂಗ್ ವಿಷಯದಾಗ ಮಾತ್ರ. ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಒಂದು 1/2 ಇಂಚ್ ಎಲ್ಲಾದರೂ ಹೆಚ್ಚು ಕಮ್ಮಿ ಆತಂದ್ರೂ ಎಲ್ಲಿ ಏನಾಗೈತೆ ಅಂತ ನಂಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಒಂದು ಮೆಥಡ್ ಫಾಲೋ ಮಾಡಿದ್ರೆ ಬೆಟರ್ ಅಂತ ನನಗೆ ಅನಿಸ್ತತಿ. ಬೆಳಗ್ಗೆ ಪಡ್ ಮಾಡಿದ್ನಲ್ಲ ಫ್ರೆಂಡ್ಸ್, ಕ್ರಿಸ್ಪಿ ದೋಸೆ ಮಾಡೋಣ ಅಂದ್ರೆ ಗ್ಯಾಸೇ ಖಾಲಿ. ಶಿಟ್ ಇದು ಒಂದರ ಬೇಯಿಸ್ಬೇಕಾ? ಇದು ಒಂದು ಬೇಯಿಸ್ಲಿಲ್ಲ. ಇನ್ನೊಂದು 5 ನಿಮಿಷ ಹುರಿದಿದ್ರೆ ಬೇಯ್ತಿತ್ತು. ಒಂದು ದೋಸೆ ಇಟ್ಟು ವೇಸ್ಟ್ ಆಗ್ತೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಬರ್ರಿ ಕಾಟ ಕೊಡೋಣ. ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಲೈಟು ಹಚ್ಬೇಡ ಅಂತಾರ, ಕದಾನು ಹಾಕ್ತಾರೆ ಇವ್ರ. ಎಕ್ಸ್ಕ್ಯೂಸ್ ಮೀ, ಗುಡ್ ನ್ಯೂಸ್, ಗ್ಯಾಸ್ ಖಾಲಿ ಆಗೈತಿ. ಗ್ಯಾಸ್ ಒಮ್ಮೆ ಏನಾಗಿತ್ತು ಅಂದರೆ ಲೀಕೇಜ್ ಬಂದಿತ್ತು ಫ್ರೆಂಡ್ಸ್. ಈ ಮನೆಗೆಲ್ಲ ಬಾಜು ಮನೆಗಿದ್ದಾಗ. ಸೊ ಹಿಂಗಾಗಿ ನೋಡಿ ತೊಗೊಂಬರ್ರಿ ಅಂತ ಹೇಳಿ ನೋಡಿ ತರ್ತಾರೆ. ಬಟ್ ಕೆಲವೊಮ್ಮೆ ಗೊತ್ತಾಗಲ್ಲ ಫ್ರೆಂಡ್ಸ್. ಹೊಸ ಗ್ಯಾಸ್ ತುಂಬಿಸಿ ವಾಪಸ್ ಹಚ್ಚುವಾಗ ಪ್ರತಿ ಸಲ ಹೆದರಿಕಿನ ಬರ್ತಾ ಇರ್ತೈತಿ, ಚಲೋ ಬಂದೈತೆ ಇಲ್ಲ ಅಂತ. ಮೊನ್ನೆ ಒಂದು ಗ್ಯಾಸ್ದು ಬ್ಲಾಸ್ಟ್ ಆಗಿತ್ತಲ್ಲ ಇಲ್ಲಿ. ಸೊ ಅದು ಒಂದು ತಲೆ ಒಳಗೆ ಕುಂದ್ಬಿಟ್ಟೈತೆ ಫ್ರೆಂಡ್ಸ್ ನನಗರ. ಯಾಕಂದರೆ ನಾನು ಮನ್ಯಾಗ ಆಫ್ ಮಾಡೋದು ಹಚ್ಚೋದು ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಆಕಿನೂ ಮಾಡ್ತಿರ್ತಾಳೆ, ಏನಾರು ಮಾಡ್ತಿರ್ತೀನಲ್ಲ. ಸೊ ಹಂಗಾಗಿ ಆಮೇಲೆ ಚಿಟ್ಟು ಭಾಳ ದಗ್ಗು ದುಳಿತಾಳೆ ಫ್ರೆಂಡ್ಸ್. ಅದರ ಸಂಬಂಧ ಒಂದು ಗ್ಯಾಸ್ದು ಸ್ವಲ್ಪ ಕಷ್ಟನ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಜೋಡಿಸ್ಬೇಕು. ನನಗಂತೂ ಜೋಡ್ಸೋಕೆ ಬರಲ್ಲ, ಇವರು ಜೋಡಿಸೋದ. ಅವರಿಲ್ಲ ಅಂದ್ರೆ ಹಂಗೆ. ಸೊ ಅವ್ರು ಬರೋವರೆಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಬ್ಲೌಸಿಗೆ ಕತ್ರಿ ಹಾಕೋಣ. ಆ್ಯಕ್ಚುಲಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರ್ತೈತೆ ನಿಮ್ಗೆ. DTF ಪ್ರಿಂಟರ್ ಈ ಥರ ಪ್ರಿಂಟ್ ಮಾಡ್ಕೊಳ್ಬೋದು ಬ್ಲೌಸಿಗೆ. ಇದು ಎಲ್ಲ ಸ್ಯಾರಿ ಜೊತೆಗೂ ಮ್ಯಾಚ್ ಆಗ್ತೈತಿ. ರೆಡ್ ಕಲರ್ ಒಂದು ಬ್ಲೌಸ್ ಇತ್ತು, ಸೊ ಅದಕ್ಕೆ. ಆಮೇಲೆ ಇದು ಟ್ರೆಡಿಷ್ನಲಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ಈ ಥರ. ಈ ಡಿಸೈನ್ ನನಗೆ ಇಷ್ಟ ಆಯಿತು, ಸೊ ಇದನ್ನು ಹಾಕ್ಕೊಂಡಿದ್ದೆ. ಇದನ್ನು ಬೋಟ್ ನೆಕ್ಕ ಹೊಲ್ಕೋಬೇಕು ಫ್ರೆಂಡ್ಸ್. ನಮಗೆ ಎಷ್ಟೊತ್ತಿದ್ರು ಕಟ್ ಮಾಡೋಕ್ಕೆ ಬರಲ್ಲ. ಸೊ ಬರ್ರಿ ಕಟ್ ಮಾಡೋಣ. ಕಸ್ಟಮರ್ ಬ್ಲೌಸ್ ಆದ್ರೆ ಮ್ಯಾಚಿಂಗ್ ಲೈನಿಂಗ್ ಬೇಕು, ಮ್ಯಾಚಿಂಗ್ ಥ್ರೆಡ್ ಬೇಕು ಅಂತ ಇರ್ತೀವಿ. ನಮ್ಮದು ಬ್ಲೌಸ್ ಅಂದ ತಕ್ಷಣ ನಡೀತೈತೆ ಅಂಥೇಳಿ ಹಾಕ್ಬಿಡ್ತೀವಿ.
ಫುಲ್ ಅನ್ರೆಸ್ಪೆಕ್ಟ್ ಫ್ರೆಂಡ್ಸ್. ಸೊ ಇದನ್ನು ಬೋಟ್ ನೆಕ್ಕು ಸ್ಟಿಚ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಸ್ಕೇಲ್ ಯೂಸ್ ಮಾಡ್ತೀನಿ ನಾನು, ಯಾಕಂದರೆ ಪರ್ಫೆಕ್ಟ್ ಶೇಪ್ ಬರ್ತೈತಿ. ಎವ್ರಿ ಟೈಮ್ ನಮ್ಮ ಮೈಂಡು ಸೇಮ್ ಇರಲ್ಲ ಫ್ರೆಂಡ್ಸ್, ಡಿಫ್ರೆನ್ಸ್ ಆಗ್ತಾ ಇರ್ತೈತಿ. ಸೊ ಹಾಗಾಗಿ ಪ್ರತಿ ಸಲ ನಮ್ಗೆ ಸೇಮ್ ಕರೆಕ್ಟಾಗಿ ಡ್ರಾ ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ಮಾಡ್ಬೋದು ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ. ನಾನು ಫ್ರಂಟ್ ನೆಕ್ಕಿಗೆ ಒಂದಿಷ್ಟು ಡಿಸೈನ್ ಥಿಂಕ್ ಮಾಡಿ ಇಟ್ಟೆ ಫ್ರೆಂಡ್ಸ್. ನನಗೆ ಯಾವುದು ಇದಾಗಲಿಲ್ಲ, ಡ್ರಾ ಮಾಡಿ ಪೂರ್ತಿ ಪೆನ್ಸಿಲ್ ಮುಳುಗಿಸ್ಬಿಟ್ಟಿದ್ದೆ. ಅದಕ್ಕೆ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು ಎವ್ರಿ ಟೈಮು. ಬಟ್ ಇದು ಅರ್ಜೆಂಟಾಗಿ ಬೇಕಾಗೈತಿ, ಯಾಕಂದ್ರೆ ಶುಕ್ರವಾರ ಒಂದು ಪೂಜೆ ಐತಿ. ಸೊ ಪೂಜೆಗೆ ಹಾಕೊಂಡು ಹೋಗ್ಬೇಕಂತ ಅಂದ್ಕೊಂಡೀನಿ ಈ ಬ್ಲೌಸ್ನ. ಸೊ ಹಾಗಾಗಿ ಅರ್ಜೆಂಟ್ ಒಳಗೆ ಕಟ್ ಮಾಡಕತ್ತೀನಿ. ಮೊದಲೇ ಕಟ್ ಮಾಡಬೇಕಂದ್ರೆ ಮತ್ತು ಕಸ್ಟಮರ್ ಬ್ಲೌಸ್ ಅರ್ಜೆಂಟ್ ಐತಂದ್ರಲ್ಲ, ಸೊ ಅದಕ್ಕೆ ಅವ್ರದ್ದು ಸ್ಟಿಚ್ ಮಾಡಿ ಕೊಟ್ಟು ನಾನು ಕಟ್ ಮಾಡ್ಕೊಳಕತ್ತೀನಿ. ಇದನ್ನು ನೋಡೋಣ ಫ್ರೆಂಡ್ಸ್ ಯಾವ ಥರ ಬರ್ತೈತೆ ಅಂತೇಳಿ ಅಂದ್ಕೊಂಡು. ಇದು ಫಸ್ಟ್ ಟೈಮ್ ನಾನು DTF ಪ್ರಿಂಟ್ ಮಾಡಿರೋಂಥ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು. ಅನ್ಸೋದೇ ಇಲ್ಲ ಫ್ರೆಂಡ್ಸ್ ನಮ್ಗೆ ಪ್ರಿಂಟ್ ಐತಿ ಇದ್ರ ಮೇಲೆ ಅಂತೇಳಿ, ಅಷ್ಟು ಸಾಫ್ಟಾಗಿರ್ತೈತಿ. ಆಮೇಲೆ ಒಳ್ಳೆ ಕ್ವಾಲಿಟಿದು ತೊಗೊಳ್ಬೇಕು. DTF ಪ್ರಿಂಟರ್ ನಾವು ಆರ್ಡ್ರ್ ಮಾಡ್ತಾ ಇರ್ತೀವಲ್ಲ, ಸೊ ನೋಡಿ ತೊಗೊಳ್ಬೇಕು. ಐರನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಈ ಇದ್ರೊಳಗೆ. DTF ಪ್ರಿಂಟರ್ ಒಳಗೆ ನೀಟಾಗಿ ಐರನ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ಮಸ್ತ್ ಕಾಣಿಸ್ತೈತಿ. ನೋಡೋಣ ಈ ಬ್ಲೌಸ್ ಹೆಂಗಾಗತ್ತಂದು. ಊಟ ಮಾಡ್ಬೇಕು ಫ್ರೆಂಡ್ಸ್. TV ನೋಡ್ಕೊಂಡು ಊಟ ಮಾಡಿ ಸಿಗ್ತೀನಿ. ಸ್ಟಿಚ್ ಮಾಡೋಣ ಅದೊಂದು ಬ್ಲೌಸ್ನ. ಸೊ ಫೈನಲಿ ಕಂಪ್ಲೀಟ್ ಆಯ್ತು. ಇದನ್ನ ನಾಳೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಗಪ್ಸ್ ಹಾಕಿ ಸ್ಟಿಚ್ ಮಾಡೀನಿ. ಬ್ಯಾಕ್ ಸೈಡ್ ಈ ತರ ಕಾಣಿಸ್ತೈತಿ. ದಿಸ್ ಈಸ್ ಸ್ಲೀವ್. ಅಮ್ಮ ಕನ್ನಡ ಮಾತೃಭಾಷೆ ತಾನೆ. ಸೊ ಬ್ಲೌಸ್ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಈ ತರ ಆಗೈತಿ. ಬ್ಯಾಕ್ ಸೈಡ್ ಈ ಥರ. ಒಂದು ನಿಮಿಷ ನೀಟಾಗಿ ತೋರಿಸ್ತೀನಿ. ಟೈಲರ್ಸ್ ಬಂದು ಒಂದು ದಿನಕ್ಕೆ 10-15 ಬ್ಲೌಸ್ ಹೊಲಿತಾರೆ ಫ್ರೆಂಡ್ಸ್ ಬೇರೆಯವರು. ಬಟ್ ನಾನು ಒಂದು ಅಥವಾ 2 ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ಬೋದು. ಇವತ್ತು 2 ಬ್ಲೌಸ್ ಸ್ಟಿಚ್ ಮಾಡಿರೋದ್ರಿಂದ ಬಟ್ಟೆನ ಈಗ ವಾಷಿಂಗ್ ಮೆಷಿನಿಗೆ ಹಾಕ್ತೀನಿ. ಆಲ್ರೆಡಿ 5 ಗಂಟೆ ಆಯ್ತು. ಬ್ಯಾಕ್ ಸೈಡ್ ಈ ಥರ ಆಗೈತಿ. ಫ್ರಂಟ್ ಸೈಡ್ ಸ್ವಲ್ಪ ಸ್ಕೆಲಾಪ್ಸ್ ಡಿಸೈನ್ ಇಡೋಣ ಅಂತ ಈ ಥರ ಡಿಸೈನ್ ಇಟ್ಕೊಂಡಿದ್ದೀನಿ. ಈ ಥರ 2 ಕಡೆ ಸೇಮ್ ಬರುತ್ತೆ. ಇದು ಮ್ಯಾನಿಕ್ಯೂನ್ಗೆ ಹಾಕಿದ್ರೆ ಚಂದ ಕಾಣಿಸುತ್ತೆ ಫ್ರೆಂಡ್ಸ್ ನೀಟಾಗಿ. ಸ್ಲೀವ್ ಬಂದು ಈ ಥರ ನೋಡೋಣ. ಇದಕ್ಕೆ ಹುಕ್ಕೆಲ್ಲ ಅಟ್ಯಾಚ್ ಮಾಡಬೇಕು. ಹುಕ್ಕೆಲ್ಲ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಕಾಣಿಸ್ತದೆ. ನಿಮ್ಗೆ ಯಾವ ಥರ ಅಂತ ಐಡಿಯಾ ಬರ್ತೈತಿ. ಸ್ಲೀವಿಗೆನ ಇದು ದೊಡ್ಡದಾತ ಅನ್ಸುತ್ತೆ ಫ್ರೆಂಡ್ಸ್ ನನಗೆ. ನೋಡ್ರಿ ಒಂಥರ ನೈಸ್ ಫೀಲ್ ಫ್ರೆಂಡ್ಸ್ ಇದ್ರ ಮೇಲೆ, DTF ಮೇಲೆ. ಸೊ ಈ ಬ್ಲೌಸ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಆಮೇಲೆ ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಇವತ್ತ ಕಟ್ ಮಾಡಿನ ಇದನ್ನು, ಅಥವಾ ನಿನ್ನೆ ಕಟ್ ಮಾಡಿ. ನೆನ್ನೆ ಕಟ್ ಮಾಡಿ ಇವತ್ತು ಕಟ್ ನೆನಪಿಲ್ಲ ಫ್ರೆಂಡ್ಸ್. ಇದು ಮತ್ತೆ ಇವತ್ತು ಕಟ್ ಮಾಡಿ ಈಗ ಕಟ್ ಮಾಡಿ ಹೋಗ್ತೀನಿ. ಇದು ಬಂದು ಕೊಟ್ಟಿದ್ರು ಅವರು ಫುಲ್ ಸ್ಲೀವ್ ಇಂದಿದ್ದು ಸಾದಾ ಬ್ಲೌಸು. ಇದು ಲಟ್ಕನ್ಸ್ ನಂಗೆ ಸಖತ್ ಇಷ್ಟ ಆದವು. ನನ್ನ ಪಾಲಿದ್ ನೀ ತಿಂತೀಯಾ? ನಾ ತಿನ್ನೋದು ಬೇಡ. ಮತ್ತೆ ನೀವು ಹುಳ ಆಯ್ತು ಅಂತ ಹೆದರಿಸ್ತೀಯಲ್ಲ. ನಂಗೆ ಇದು ಬೇಕು. ಮತ್ತೆ ಹುಳ ಬಿದ್ರಿ ಏನ್ ಮಾಡುದು? ಮತ್ತ ಹ್ಯಾಂಗ ತೆಗಿಯೋದನ್ನ?
ನೋಡ್ ದವ್ವಾನ ಇಲ್ಲಿ ಐತಿ ದವ್ವ ಕ್ಯೂಟ್ ದವ್ವ ನೀ ಹೇಳ್ ಜಾನ್ ಇದೇನು ಕಿರಿಯನ್ ಎಕ್ಸ್ಪ್ಲೇನ್ ಮಾಡಿ ನನಗೆ ಹೆಂಗೆ ಏಸರ ಸ್ವರ ಏನೇನ ಹೇಳತ್ತಿದ್ದಿಲ್ಲ ಆಗಲ್ಲೇ ಇಲ್ಲ ಐತಿ ಪೆನ್ಸಿಲ್ ಹಿಂಗ ಮ್ಯಾಕತ್ತ ಬರ್ತಿತ್ತಲ್ಲ ಹಿಂಗ ಅದು ಅಸ್ವರ ಇದು ಹಿಂಗ ಹಿಂಗ ಹೋಗ್ತಿತ್ತ ಅದು ಹಿಂಗ್ ಬರ್ತೈತಿ ಹಿಂಗ್ ಹೋದ್ರ ಹಿಂಗ್ ಬಂದಂದ್ರ ಅದು ಆ ಸ್ವರ ಆಗ್ತೈತಿ ಆಮ್ಯಾಗ ಹಿಂಗ್ ಮಾಡಿ ಹಿಂಗ್ ಈಗತೆ ಬಂತಂದ್ರ ಈ ಸನ್ನಿ ಇಲ್ಲ ಇದು ಸನ್ನಿ ಇನ್ಯಾವ್ದು ಈ ಬಂದ್ವಂದ್ರ ಡಬಲ್ ಈ ಬಂದ್ವಂದ್ರ ಈ ಅಂತ ಹೇಳ್ಬೇಕು ಈ ಅಂತ ಹೇಳ್ಬೇಕು ಇದು ಕಿರಿ ಇಲ್ಲ ಕೀ ಐತಿಲ್ಲ ಹಿಂಗ ಹಿಂಗ ಕಿರಿ ಗಂಟ ಹಾಕ್ಬೇಕನ ಕೀಕ ಹಿಂಗ್ ಮಾಡಿರ್ತೇವೆ ನೋಡಿ ಹಿಂಗ್ ಮಾಡಿರ್ತೇವೆ ಹಿಂಗ್ ಹಿಂಗ್ ಹಾಕ್ತೇವಲ್ಲ ಹಿಂಗ್ ಮಾಡಿ ಹಿಂಗ ಮಾಡಿದ್ರ ಕೀ ಕೀ ಹಿಂಗ್ ಮಾಡಿ ಹಿಂಗ್ ರೌಂಡ್ ಹಾಕಿ ವಾಪಸ್ ಹಿಂಗ್ ಮಾಡಿದ್ರ ರೀ ರೀ ಇವಾದ್ಯೂ ಸರಿ ಕಿರಿ ಏನಾಕೈತಿ ಅಡ್ಡು ಸೇರಿಸಿ ಕಿರಿ ಕಿರಿ ಹಾಕತಿಲ್ಲ ಐ ಲವ್ ಯು ಟು ಮನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನಾಳೆ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.